ಕೆಪಿಎಸ್ಸಿ ವಿರುದ್ಧ ಕೇಳೋಕ್ ಸಿಗ್ತಾ ಇರುವ ಸಾಲು ಸಾಲು ಹಗರಣಗಳ ಆರೋಪ, ಭ್ರಷ್ಟಾಚಾರದ ಆರೋಪ, ಇದರ ವಿರುದ್ಧ ವಿದ್ಯಾರ್ಥಿಗಳ ಆಕ್ರೋಶ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇವತ್ತೂ ಕೂಡ ಕೆಪಿಎಸ್ಸಿ ಹಗರಣ, ಅದಕ್ಕೆ ಸಂಬಂಧಪಟ್ಟ ತನಿಖೆ ಇದೆಲ್ಲವನ್ನ ಮುಂದಿಟ್ಕೊಂಡು ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಎಬಿವಿಪಿ ಈ ಪ್ರತಿಭಟನೆಯ ನೇತೃತ್ವವನ್ನ ವಹಿಸಿದೆ. ಸರ್ಕಾರದ ವಿರುದ್ಧ ಅನಿರ್ದಿಷ್ಟಾವಧಿ ಧರಣಿಗೆ ಎಬಿವಿಪಿ ಸಂಘಟನೆ ಮುಂದಾಗಿರೋದು. ಕೆಪಿಎಸ್ಸಿ ಹಗರಣ ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಹೇಳಿ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಫ್ರೀಡಂ ಪಾರ್ಕ್ನಲ್ಲಿ ಎಬಿವಿಪಿ ಹಾಗೆ ಅಕ್ಸಾ ಜಂಟಿ ಹೋರಾಟವನ್ನ ನಡೆಸ್ತಾ ಇದೆ. ಪಶು ವೈದ್ಯಾಧಿಕಾರಿ ಹುದ್ದೆ ನೇಮಕ ಅಕ್ರಮವನ್ನ ಖಂಡಿಸಿ ಧರಣಿಯನ್ನ ಹಮ್ಮಿಕೊಳ್ಳಲಾಗಿದೆ. ಒಂದು ಹುದ್ದೆಗೆ ಬರೋಬ್ಬರಿ 80 ಲಕ್ಷ ಬೇಡಿಕೆ ಇಟ್ಟ ಆರೋಪ ಪ್ರಕರಣ. ಅಭ್ಯರ್ಥಿಗಳ ಜೊತೆ ಕೆಪಿಎಸ್ಸಿ ಚೆಲ್ಲಾಟ ಆಡುತ್ತಿದೆ ಅಂತ ಹೇಳಿ ವಿದ್ಯಾರ್ಥಿ ಸಂಘಟನೆಯ ಸದಸ್ಯರು ಆಕ್ರೋಶ ಹೊರಹಾಕಿದ್ದಾರೆ. ಕೆಪಿಎಸ್ಸಿಯಲ್ಲಿ ನಡೆದಿರುವಂತಹ ಅಕ್ರಮ ನೇಮಕಾತಿಯ ವಿರುದ್ಧ ಇದೀಗ ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಇಳಿದಿರುವಂತದ್ದು. ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘಟನೆಯಿಂದ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಕೂಡ ನಡೀತಾ ಇದೆ. ಮುಖ್ಯವಾಗಿ ಈ ಒಂದು ಅಕ್ರಮ ನೇಮಕಾತಿಯ ವಿಚಾರವನ್ನ ಸಿಬಿಐಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂತ ಹೇಳಿ ಮುಖ್ಯವಾದಂತಹ ಉದ್ದೇಶದಿಂದ ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಕಾಂತಕುಮಾರ್ ಅವರಿದ್ದಾರೆ. ಮಾತಾಡ್ಸ್ಕೊಂಡು ಹೋಗೋಣ. ಸರ್, ನೀವೇ ಒಂದು ಸ್ಟಿಂಗ್ ಆಪರೇಷನ್ ಮಾಡೋ ಮೂಲಕ ರಾಜ್ಯ ಸರ್ಕಾರದ ಗಮನವನ್ನ ಸೆಳೆದ್ರ, ಏನ್ ರಿಸಲ್ಟ್ ಆಯ್ತು ಸರ್? ಮೇಡಮ್, ಅದು ಒಂದು ಸ್ಟಿಂಗ್ ಆಪರೇಷನ್ ಆದ್ಮೇಲೆ ಏನೋ ಒಂದು ನಾವು ಎಫ್ಐಆರ್ ಮಾಡಿದ್ವಿ. ಎಫ್ಐಆರ್ ಮಾಡಾದ್ಮೇಲೆ 2 ಎಫ್ಐಆರ್ ನ ಇವಾಗ ಸಿಐಡಿ ತನಿಖೆ ಕೊಟ್ಟಿದ್ದಾರೆ. ಮತ್ತೆ ಸಿಐಡಿ ತನಿಖೆಯಲ್ಲಿ ನಮಗೆ ಏನಂತಂದ್ರೆ ಒಂದು ಡಿಲೇ ಆಗುತ್ತೆ, ಒಂದು ಏನಂದ್ರೆ ರಾಜಕೀಯ ವ್ಯಕ್ತಿಗಳನ್ನ ಹೈಡ್ ಮಾಡೋಂತ ಒಂದು ಕೆಲಸ ಆಗುತ್ತೆ. ಯಾಕೆಂದ್ರೆ ನಾವು ಹಿಂದೆ ನೋಡಿದ್ವಿ, PSI ಸ್ಕ್ಯಾಮ್ ಆದಲ್ಲೂ ಯಾರು ರಾಜಕೀಯ ವ್ಯಕ್ತಿಗಳಾಗಿರ್ಲಿಲ್ಲ, ಮತ್ತೆ ಬಿಸ್ನೆಸ್ ಮೆನ್ ಇರೋದು, ಯಾರಿಗೂ ಶಿಕ್ಷೆ ಆಗಿರ್ಲಿಲ್ಲ. ಆ ಒಂದು ನಂಬಿಕೆ ಮೇಲೆ ಇವತ್ತು ವಿದ್ಯಾರ್ಥಿಗಳು ಈ ಒಂದು ಎಷ್ಟು ದಿನ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. 3 ತಿಂಗಳು ತಗೊಬಹುದು, 6 ತಿಂಗಳು ತಗೊಬಹುದು, ಅಷ್ಟು ದಿನ ವೆಯ್ಟ್ ಮಾಡೋ ಪೇಷನ್ಸ್ ಹುಡುಗರು ಇರಲ್ಲ. ಯಾಕೆಂದ್ರೆ ಸುಮಾರು 8 ವರ್ಷ ಆದ್ಮೇಲೆ ಆಗಿರೋಂತ ನೋಟಿಫಿಕೇಶನ್ ವೆಟರ್ನರಿ ಎಕ್ಸಾಮ್ಸ್. ಬಟ್ ಈ ವೆಟರ್ನರಿ ಆಫೀಸರ್ ಇದೊಂದೇ ಎಕ್ಸಾಮ್ಸ್ ಅಲ್ಲ ಮೇಡಮ್. ನಿನ್ನೆ ನಾನು ಎಫ್ಐಆರ್ ಮಾಡಿದ್ದೀನಿ, ಅಂದ್ರೆ ಪ್ರಿಲಿಮಿನರಿ ಎನ್ಕ್ವೈರಿಗೆ ಜುಲೈ 3ನೇ ತಾರೀಕು ಕೆಪಿಎಸ್ಸಿ ಮೆಂಬರ್ಸ್ ಮೇಲೆ ಸ್ವತಃ ಕೆಎಎಸ್ ಅಲ್ಲಿ ಇಂಟರ್ವ್ಯೂ ಪ್ಯಾನಲ್ ಸೇಮ್ ಇದಾರೆ ಕ್ಯಾಂಡಿಡೇಟ್ಸ್. ಈಗ ನಾನು ಇಂಟರ್ವ್ಯೂ ಕ್ಯಾಂಡಿಡೇಟ್ ಅಂತಂದ್ರೆ 4 ಜನ ಮೆಂಬರ್ಸ್, ಅಂದ್ರೆ ಒಂದು ಪ್ಯಾನಲ್ ಮೆಂಬರ್, ಅವ್ರನ್ನ ನಾನು ಕಾಂಟ್ಯಾಕ್ಟ್ ಮಾಡ್ಕೊಂಡು 70 80 ಲಕ್ಷ ದುಡ್ಡು ಕೊಟ್ಟು ಸೆಲೆಕ್ಟ್ ಆಗುವಂತದ್ದು ನಾನು ಹಂಗಾದ್ರೆ ದುಡ್ಡಿರೋರಾಗಿದ್ರೆ ಬಡವರಿಗೆ ಎಲ್ಲಿ ನ್ಯಾಯ ಸಿಗುತ್ತೆ? ಇವತ್ತು ಕೆಎಸ್ ನೋಟಿಫಿಕೇಶನ್ ಗೆಜೆಟೆಡ್ ಆಫೀಸರ್, ಗ್ರೂಪ್ ಎ ಗ್ರೂಪ್ ಬಿ ಆಫೀಸರ್ ಪರವಾಗಿರ್ತೀವಿ, ನಿಮ್ಗೆ ಹೇಳಿ ಕೆಲಸ ಮಾಡ್ತೀವಿ ಅಲ್ಲ, ಫಸ್ಟ್ ಮಾಡಿ ತೋರಿಸಿ ಆಮೇಲೆ ಮಾತಾಡಿ ನಾವು ಮಾಡಿದೀವಿ ಅಂತ ಹೇಳ್ಬಿಟ್ಟು. ಇಷ್ಟು ದಿನ ಹೇಳ್ತಿದ್ರು 6 ತಿಂಗಳಲ್ಲಿ 75,000 ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿ 72,000. ಇವತ್ತಿನ 6 ತಿಂಗಳಿಗೆ ಬರೀ 36,000 ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳ್ತಾರೆ. ಇನ್ನೊಂದ್ 3 ತಿಂಗಳು ಹೋದ್ರೆ ಏನಂತ ಹೇಳ್ತಾರೆ, ಇಲ್ಲ ನಮ್ 36,000 ಆಗಲ್ಲ 16,000 ಫಿಲ್ ಮಾಡ್ತೀನಿ ಅಂತ ಹೇಳಿ. ಮಾಡ್ಬೇಕನ್ನ ಇಚ್ಛಾ ದುಡ್ಡು ಕೊಡ್ಬೇಕು ಮೇಡಮ್. ಈಗ ಒಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರಂತಂದ್ರೆ ಸ್ಟೂಡೆಂಟ್ಸ್ 750 ರೂಪಾಯಿ ಫೀಸ್ ಪೇ ಮಾಡ್ತಾರೆ. 750 ರೂಪಾಯಿ ಏನ್ ಮಾಡ್ತಿದ್ರ ನೀವು? ಆ ಸ್ಕೂಲಲ್ಲಿ ಎಕ್ಸಾಮ್ಸ್ ಏನು ನಡೆಸ್ತಿರಲ್ಲ, ಆ ಸ್ಕೂಲಲ್ಲಿ ಒಂದು ವಾಲ್ ಕ್ಲಾಕ್ ಇರಲ್ಲ, ಮತ್ತೆ ಕುಡಿಯೋ ನೀರಿನ ಫೆಸಿಲಿಟೀಸ್ ಇರಲ್ಲ, ಒಂದು ವಾಶ್ರೂಮ್ ಫೆಸಿಲಿಟೀಸ್ ಇರಲ್ಲ. ಏನ್ ಊಟ ಕೊಡ್ತೀರಾ? ನೀವೇನಾದ್ರೂ ಟ್ರಾನ್ಸ್ಪೋರ್ಟೇಷನ್ ಫ್ರೀ ಕೊಡ್ತೀರಾ? ಏನು ಕೊಡಲ್ಲ. ಒಂದು ಕ್ವಶನ್ ಪೇಪರ್ ಎಷ್ಟು ಪೇಜ್ ಇರುತ್ತೆ? 20 ಪೇಜ್, ಮ್ಯಾಕ್ಸಿಮಮ್ 20 ಪೇಜ್, 20 ರೂಪಾಯಿ. ಇನ್ವಿಜಿಲೇಟರ್ಗೆ ಎಷ್ಟು ತಗೊಂತಾರೆ ಪರ್ ಕ್ಯಾಂಡಿಡೇಟ್? ಎಲ್ಲಾ ಕ್ಯಾಂಡಿಡೇಟ್ಸ್ ಇಂದ 24 ಜನ ಇರ್ತಾರೆ. ಒಬ್ಬೊಬ್ರು 50 ರೂಪಾಯಿ ಇನ್ವೆಸ್ಟ್ ಮಾಡಿದ್ರು ಅವ್ರಿಗೆ 2,000 ರೂಪಾಯಿ ಆಗುತ್ತೆ. ಮತ್ತಿನ್ನೇನ್ ಬೇಕು ನಿಮ್ಗೆ? ಟ್ರಾನ್ಸ್ಪೋರ್ಟೇಷನ್ ಒಂದು 50 ರೂಪಾಯಿ, ಮ್ಯಾಕ್ಸಿಮಮ್ 100-150 ರೂಪಾಯಿ ಕ್ಯಾಂಡಿಡೇಟ್ ತರ ತಗೊಂಡ್ರೆ ಸಾಕು. 750 ರೂಪಾಯಿ ಫೀಸ್ ತಗೊಂಡು ಕೋಟಿ ನೀವು ಫೀಸ್ ಅಲ್ಲಿ ನೀವು ರೆವಿನ್ಯೂ ಕಲೆಕ್ಟ್ ಮಾಡ್ಕೊಂಡು ನೀವಿಲ್ಲಿ ಸರ್ಕಾರದನ್ನ ಅಂದ್ರೆ ಸರ್ಕಾರಕ್ಕೆ ಇವರು ಭ್ರಷ್ಟಾಚಾರ, ಮತ್ತೆ ಆ ಫೀಸ್ ಅಲ್ಲೂ ಕೋಟಿ ಅರ್ನ್ ಮಾಡ್ತಾರೆ. ಮತ್ತೆ ಅವರು ಸರ್ಕಾರದಿಂದ ಕೊಡಂತ ಪೋಸ್ಟ್ ಕೂಡ ಇಲ್ಲಿ ಭ್ರಷ್ಟರಿಗೆ ಕೊಡ್ತಾರೆ. ಮತ್ತೆ ಯಾಕೆ ಅಪ್ಲಿಕೇಶನ್ ಫೀಸ್ ಹಾಕ್ಬೇಕು? ಯಾಕೆ ಎಕ್ಸಾಮ್ ಬರೀಬೇಕು? ಇದನ್ನ ಸರ್ಕಾರ ಗಂಭೀರವಾಗಿ ತಗೊಂಡು ಸಿಬಿಐ ತನಿಖೆ ಕೊಡಿ ಮೇಡಮ್. ಅವಾಗ ನೀವು ಕೇಳ್ದಂಗೆ ಡೆಡ್ ಲೈನ್ ಕೊಟ್ಟಿದ್ರಾ? ಎಷ್ಟು ದಿನ ಡೆಡ್ ಲೈನ್ ಎಲ್ಲ ಮುಗ್ದೋಗಿದೆ ಮೇಡಮ್. ಅವರಿಗೆ ಡೆಡ್ ಲೈನ್ ಕೊಡೋಂತ ಅವಶ್ಯಕತೆನೇ ಇಲ್ಲ. ಇನ್ನೇನಿದ್ರು ಕರ್ನಾಟಕದಾದ್ಯಂತ ಅನಿರ್ದಿಷ್ಟಾವಧಿ ಹೋರಾಟ ಮಾಡೋಂಥದ್ದೇ ಉಳಿದಿರೋದು. ಕ್ಯಾಮರಾ ಪರ್ಸನ್ ಶಿವಶಂಕರ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.